ಸರ್, ನಾವು ಕರ್ನಾಟಕ ವಾಣಿಜ್ಯ ಮಂಡಳಿಯಿಂದ ಮೊದಲನೇದಾಗಿ ರೇಣುಕಾಸ್ವಾಮಿಯವರ ಕುಟುಂಬಕ್ಕೆ ಸಂತಾಪ ಸೂಚನೆಗೋಸ್ಕರ ಮಾತ್ರ ಬಂದಿದ್ವಿ. ಇದ್ರ ಬಗ್ಗೆ ಸಂಪೂರ್ಣ ಮಾತಿನ ಪ್ರೆಸ್ ಮೀಟ್ ಮಾಡಿದ್ದೀವಿ. ಆದರೂ ಕೂಡ ನಮ್ಮ ಧರ್ಮ, ನಮ್ಮ ಕರ್ತವ್ಯ, ಕಾನೂನು ಅಡಿಯಲ್ಲಿ ಕಾನೂನು ಪ್ರಕಾರ ಕಾನೂನು ಏನು ತಗೊಳ್ತೋ ಅದಕ್ಕೆಲ್ಲ ನಾವೆಲ್ಲ ಗೌರವ ಕೊಡಬೇಕು. ಭಾಳ ಬೇಜಾರಾಯಿತು ತಂದೆ ತಾಯಿ ನೋಡಿ, ಆ ಧರ್ಮಪತಿಯವರು ಭಾಳ ನೋವಾಯಿತು. ನಮಗೂ ಅಣ್ಣ ತಮ್ಮ ಅಕ್ಕ ತಂಗಿದ್ದಾರೆ. ಮಾನವೀಯತೆ ಮೌಲ್ಯಗಳು ಇಟ್ಕೊಂಡು ನಾವು ಯಾವುದೇ ಕಾರಣಕ್ಕೂ ಬಂದಿಲ್ಲ. ಓನ್ಲಿ ಸಂತಾಪ ಸೂಚನೆ ಮಾಡೋಕ್ಕೋಸ್ಕರ ಬಂದಿದ್ವಿ. ಇದ್ರ ಬಗ್ಗೆ ನಾವು ಪ್ರೆಸ್ ಮೀಟ್ ಇಟ್ಟಿದ್ವಿ. ದಯವಿಟ್ಟು ಅಲ್ಲಿ ಬಂದರೆ ಇದ್ರ ಬಗ್ಗೆ ಡೀಟೇಲಾಗಿ ನಾನು ಮಾತಾಡ್ತೀನಿ. ಇದು ಅದ್ರ ಬಗ್ಗೆ ಡೀಟೇಲಾಗಿ ನಾನು ಮಾತಾಡ್ತೀನಿ, ಬಂದರೆ ಅದು ಮಾತಾಡ್ತೀನಿ, ಆಯಿತಾ. ಈ ಕಾನೂನು ಅಡಿಯಲ್ಲಿದ್ದಾಗ ಕಾನೂನು ಪ್ರಕಾರ ಕಾನೂನು ನಾನು ಫಸ್ಟು ಇವರು ಸಂತಾಪ ಸೂಚನೆ ಕೊಟ್ಟು ಅವರು ಧೈರ್ಯ ಕೊಡೋಂಥ ಕೆಲಸ ಮಾಡಬೇಕಾಗಿತ್ತು. ನಾವು ಚಿತ್ರಪರವಾಗಿ ಕ್ಷಮೆ ಕೂಡ ನಮ್ಮ ಹಿರಿಯರೆಲ್ಲ ಕೇಳ್ಕೊಂಡ್ರು. ಇದಾಗಿದ್ದ ಇನ್ಸಿಡೆಂಟಿಗೆ ಇವಾಗ ಸರ್ ಅಪಾಲಜಿ ಕೇಳಿದ್ದೀವಿ. ಅದರಿಂದ ಮುಂದಿನ ವಿಚಾರ ಡೀಟೇಲ್ ಆಗಿ ತಾವು ಬರ್ತಾ ಇದ್ದೀರಾ ತಾವೆಲ್ಲ ಅಲ್ಲಿ ಖಂಡಿತವಾಗಲೂ ನಿರಂತರವಾಗಿ ಅವ್ರ ಕಷ್ಟ ಕಾರ್ಪಣ್ಯಗಳೇ ನಮ್ಮ ಕೈಲಾಗಿ ಸಪೋರ್ಟ್ ಮಾಡ್ತೀವಿ. ನಮ್ಮಲ್ಲೂ ನಮ್ಮದೇ ಒಂದು ಕಾನೂನಿದೆ. ಆದರೂ ಇಂಥ ಸಂದರ್ಭ ಒಂದು ಇದ್ರ ಮೊದಲನೇ ಬಾರಿ ನಮಗೆ ಇಂಥ ವಾತಾವರಣ ಸೃಷ್ಟಿಯಾಗಿದ್ದು ಮೊದಲನೇ ಬಾರಿ ಆಗಿದ್ದರಿಂದ ನಾವು ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ಯಾಕಂದರೆ ಇನ್ನು ಕಳೆದ 3 ದಿನಗಳಿಂದ ನಡೀತಾ ಇದೆ ವಿಚಾರ. ಸರ್, ಈ ಹಿಂದೆ ದರ್ಶನ್ ಅವರು ಹಲ್ಲೆ ಮಾಡಿದ್ದು ಬೇರೆ ಬೇರೆ ಕೇಸ್ ಸರ್, ಎಲ್ಲ ವಿಚಾರಗಳು ನಮ್ಗೆ ಗೊತ್ತಿದೆ. ಹಿಂದಿನ ಆಗಿದ್ದ ಇನ್ಸಿಡೆಂಟ್ ಯಾವ ಥರ ಫ್ಯಾಮಿಲಿ ಇತ್ತು ಅದಾಯಿತು, ಅದಕ್ಕೂ ಕೂಡ ವಾರ್ನಿಂಗ್ ಕೊಟ್ಟಿದ್ದೀವಿ. ಅದು ತಕ್ಕ ಶಿಕ್ಷಣ ಆಗಿದೆ. ಅವರಿಗೆ ಜವಾಬ್ದಾರಿ ಇರಬೇಕು. ಮೊದಲನೇದಾಗಿ ಭಾಳ ಚೆನ್ನಾಗಿರ್ತೀನಿ, ನಮ್ಮ ಈ ಅಭಿಮಾನಿಗಳಿದಾರಲ್ಲ, ಅಭಿಮಾನಿಗಳು ಪ್ರೋತ್ಸಾಹ ಮಾಡಬೇಕು, ಬೆಲೆ ಕೊಡಬೇಕು, ಗೌರವ ಕೊಡಬೇಕು. ಒಂದು ಲಿಮಿಟೇಷನ್ ಇರುತ್ತೆ. ಇಂಥ ಸಂದರ್ಭಗಳಲ್ಲಿ ಅವರು ಕೂಡ ಸಮಯವನ್ನು ಹೊರಿಸ್ಬೇಕಾಗತ್ತೆ. ಯಾರದೇ ಪ್ರಾಣನೇ. ನಮ್ಮನೆ ಅಣ್ಣ ತಮ್ಮದು ಹೋದ್ರೆ ಪ್ರಾಣ ಹೋಗುತ್ತಲ್ವ. ಅದರಿಂದ ನಾನು ಒಂದು ಕೇಳ್ತೀನಿ ಆ ಹೀರೋಗಳಿಗೆ, ತಮ್ಮ ಅಭಿಮಾನಿಗಳಿಗೆ ಸ್ವಲ್ಪ ಅಡ್ವೈಸ್ಗಳನ್ನ ಕೊಡಿ. ಇಂಥ ಸಂದರ್ಭಕ್ಕೆ ಮತ್ತೆ ಕೂಡ ಬರಬಾರ್ದು, ಮತ್ತೆ ಆಗಬಾರ್ದು ಅಂತ ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀವಿ. ಸರ್, ಅದರ ಬಗ್ಗೆ ಇವತ್ತಿನ್ನೂ ಪೊಲೀಸ್ ಎನ್ಕ್ವೈರಿ ನಡೀತಾ ಇದೆ. ನಮ್ಮ ವಾಣಿಜ್ಯ ಮಂಡಳಿ ಇರೋದು ನಾವು ಓನ್ಲಿ ನಿರ್ಮಾಪಕರ ಇತರ ಪ್ರದರ್ಶನಕ್ಕೆ ಪ್ರೊಟೆಕ್ಟ್ ಮಾಡೋ ಕೆಲಸ. ಆದರೂ ಕೂಡ ಕಲಾವಿದ ಸಂಘ ಚರ್ಚೆ ಮಾಡಿ ಕಾನೂನಿನ ಏನು ಚಾರ್ಜ್ ಶೀಟ್ ಆಗುತ್ತಲ್ಲ ಅದ್ರ ಮೇಲೆ FIR ಆದಮೇಲೆ ನೋಡಿದ್ಮೇಲೆ ಯಾರ್ಯಾರು ಕಲ್ಪಿಟ್ಸು, ಯಾರ್ಯಾರು ಇನ್ವಾಲ್ವ್ಮೆಂಟು ಹೆಂಗಿದೆ, ಯಾವ ಥರ ಇದೆ ಅಂತ ಕೂಲಂಕುಷ ನೋಡಿದ ಮೇಲೆ ಈ ಕೆಲಸ ಕೆಲಸ ಮಾಡ್ತೀವಿ ಸರ್. FIR ಆಗಿದೆ ಸರ್, ನಮ್ಗೆ ಇನ್ನೂ ಬಂದಿಲ್ಲ. ಯಾರ್ಯಾರು ಇನ್ನೂ ಫೈನಲ್ ಆಗಿದೆ 3 days ಆಗುತ್ತೆ. ಆಮೇಲೆ ಡಿಸೈಡ್ ಮಾಡಿ ತಮಗೆ ತಿಳಿಸ್ತೀವಿ. ಪತ್ರಿಕಾಗೋಷ್ಠಿ ಕರೆದು ತಮಗೆ ಹೇಳೇ ಎಲ್ಲ ಮಾಡ್ತೀವಿ ಸರ್. ಯಾವುದೇ ಕಾರಣಕ್ಕೂ ಯಾವುದಕ್ಕೂ ತಪ್ಪು ಮಾಡಿದ್ರೆ ನಾವು ಕ್ಷಮಿಸಲ್ಲ. ಸರ್, ಯಾರಿಗೆ ಆಗಲಿ ಸರ್, ಪ್ರಾಣ ನಮ್ಮನೆ ಮಕ್ಕಳು ಹೋದ್ರೆ ಪ್ರಾಣ ಹೋಗಲ್ಲ ಬಿಡ್ತಾರೇನ್ರಿ? ತಪ್ಪೇ. ನಾವು ತಪ್ಪನ್ನ ಸರಿದೋಸ್ಕೊಂಡು ಸಮಾಜ ತಪ್ಪಲ್ವ. ಅದರಿಂದ ತಪ್ಪಾಗಿದೆ, ಅದನ್ನು ಖಂಡಿಸುವಂಥ ಕೆಲಸ ನಾವು ಕೂಡ ಮಾಡ್ತಾ ಇದ್ದೀವಿ. ಯಾರ್ಯಾರು ತಪ್ಪಿಸ್ತಾರೋ ಅವ್ರು ಶಿಕ್ಷೆ ಕೊಡುವಂಥ ಕೆಲಸ ನಾವು ಪೊಲೀಸರು ಪ್ರಾಮಾಣಿಕವಾಗಿ ಎನ್ಕ್ವೈರಿ ಮಾಡ್ತಾರೆ. ಬಿಟ್ಬಿಡಿ, ಅವ್ರಿಗೆ ಒಂದು ಅವಕಾಶ ಕೊಡಿ, ಚೆನ್ನಾಗಿ ನೀಟಾಗಿ ಮಾಡಿ. ಅದು ಬರೋ ತನಕ ತಾವು ಕೂಡ ಸಮಾಧಾನ ಆಗಿರ್ರಿ. ಅದರಿಂದ ನಾವು ಜಾಸ್ತಿ ಮಾತಾಡಿದಷ್ಟು ಸುಮ್ಮನೆ ವೈಭವೀಕರಣ ಮಾಡಬೇಡಿ. ಅವರಿಗೆ ಮಾಡಿದ ದೊಡ್ಡ ಕೆಲಸ, ಗನಂದಾರಿ ಕೆಲಸ ಅಲ್ಲ ಯಾರೂ ಅಲ್ಲಿ ಅಲ್ವಾ. ನಾವು ಜಾಸ್ತಿ ಪಬ್ಲಿಕ್ ಮಾಡಿದಷ್ಟು ಜಾಸ್ತಿ ತಮಗೆ ಜನರು ನೆಕ್ಸ್ಟ್ ಇನ್ನೊಬ್ರಿಗೆ ಇನ್ಸ್ಪಿರೇಷನ್ ಆಗುತ್ತೆ. ಚಿತ್ರರಂಗನ ಉಳಿಸ್ಬೇಕಾಗಿದೆ ನಾವು. ಇವತ್ತು ಪರಿಸ್ಥಿತಿ ಕನ್ನಡ ಚಿತ್ರರಂಗದ ಬಗ್ಗೆ ಯೋಚನೆ ಮಾಡೋಕ್ಕಲ್ಲ ಸರ್. ಸಾಕಷ್ಟು ಸಾವಿರಾರು ಜನ ಕಾರ್ಮಿಕರು ನಂಬ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ನೀವು ಇಷ್ಟು ಜಾಸ್ತಿ ಕೊಂಬಿಡ್ಕೊಂಡು ನಾಳೆ ಸಿನಿಮಾ ರಂಗಕ್ಕೆ ಯಾರು ಬರೋಲ್ಲ, ಸಿನಿಮಾ ಥಿಯೇಟ್ರಿಗೆ ಯಾರು ಬರೋಲ್ಲ. ಈಗಾಗಲೇ ಸಿನಿಮಾ ರಂಗ, ಕನ್ನಡ ಚಿತ್ರರಂಗ ಸಾಯ್ತಾ ಇದೆ. ಅದು ಉಳಿಸುವಂಥ ಕೆಲಸ ಕೂಡ ನಾವು ಮಾಡಬೇಕು. ಯಾರೋ ಒಬ್ಬ ಮಾಡ್ದ ಅಂತೇಳಿ ಚಿತ್ರರಂಗ ಮುಳ್ಸೋಕ್ಕಾಗಲ್ಲ. ಅದರಿಂದ ತಮ್ಮ ದಯವಿಟ್ಟು 2-4 ದಿನ ಸಮಯಾವಕಾಶ ಕೊಡಿ. ಅದೇನು ಮಾಡಬೇಕು ಅನ್ನೋ ತಮ್ಮ ತಿಳಿಸು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.